ಏನಕ್ಕೆ ಆಫೀಸ್ಗೆ ಹೋಗೋ ದಿನ ವಿಡಿಯೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವಾಗ ರೀಸನ್ ತೋರಿಸ್ತೀನಿ ನೋಡಿ. ಬ್ಲೂ ಕಲರ್ ಹಾಕೋಬೇಕು ಅಂತ, ಬಿಕಾಸ್ ದರ್ ಆರ್ ಸಮ್ ಆಕ್ಟಿವಿಟೀಸ್ ಆಯ್ತಾ, ಹಂಗಾಗಿ ಸೊ ಅದನ್ನು ಇಟ್ಕೊಂಡಿದ್ದೀನಿ. ಫೈನಲಿ ನಾನು ಇವಾಗ ರೆಡಿ ಆಗಿದ್ದೀನಿ. ಸೊ ಬ್ಯಾಗು ಕೂಡ ಆಗಿದೆ, ಶೂ ಹಾಕೊಂಡು ಫೈನಲಿ ನನ್ನ ಆಫೀಸ್ ಕ್ಯಾಂಪಸ್ನ ರೀಚ್ ಆದೆ. ಸೊ ಇನ್ನು ಆಫೀಸ್ ರೀಚ್ ಆದಮೇಲೆ ಆಯಿತಾ, ಸೊ ಕ್ವಿಕ್ಕಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದುಬಿಡ್ತೀನಿ ಮನೇಲಿ. ಅದಾದಮೇಲೆ ಮಧ್ಯದಲ್ಲಿ ಸ್ನ್ಯಾಕ್ಸ್ ಬ್ರೇಕ್ ಅಂತ ಹೇಳ್ಬಿಟ್ಟು ನಾನು ಯೂಶಲಾಗಿ ಪೀಜಾ ಆಯಿತಾ, ಸೊ ಅಲ್ಲಿ ಸೊ ಮತ್ತೆ ಒಂದಷ್ಟು ಕೆಲಸಗಳೆಲ್ಲ ಇತ್ತು, ಎಲ್ಲದನ್ನು ಮುಗಿಸ್ದೆ. ಅಷ್ಟರಲ್ಲಿ 3:30 ಆಗೇ ಹೋಯಿತು. ಆಮೇಲೆ ನಮ್ಮದು ಇವತ್ತು ಬ್ಲೂ ಕಲರ್ ನೀರನ್ನ ಕುಡಿದು ಅಲ್ಲಿಂದ ವಾಪಲ್ಲಿ ಕ್ಯಾಬ್ ಕೂಡ ರೆಡಿ ಇತ್ತು. ನನ್ನ ಆಫೀಸಲ್ಲಿ ನನಗೆ ಕ್ಯಾಬ್ ಫೆಸಿಲಿಟಿ ಇದೆ, ಬಟ್ ಮೇಲೆ ಅಲ್ಲೇ ಒಂದು ಟೀ ಶಾಪ್ಗೆ ಹೋಗ್ಬಿಟ್ಟು ಟೀ ಕುಡಿದು ಆಮೇಲೆ ಮೋಮೋ ಏನು ಮಾಡಿರಲಿಲ್ಲ ಆಯಿತಾ. ಬಟ್ ಫಾರ್ ಸಮ್ ರೀಸನ್ ನನ್ನ ಹೇರ್ ತುಂಬ ಸಿಲ್ಕಿಯಾಗಿ ಕಾಣ್ತಾ ಇದೆ. ಈಗ ಸ್ಟ್ರೇಟ್ ಇರಬೇಕಂತಾನೆ ಇಷ್ಟ. ಸೊ ನೋಡಿ ಚೆನ್ನಾಗಿದೆಲ್ಲ. ಲೈಫ್ನ ನಾನು ಫಿಗರ್ ಔಟ್ ಮಾಡ್ತಾ ಇದ್ದೀನಿ, ಎಲ್ಲದನ್ನು ತಿಳಿಸ್ತಾ ಹೋಗ್ತೀನಿ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಆ್ಯಕ್ಚುಲಿ ನೀವು ತಮ್ಮನೇಲಿ ನೋಡಿದ್ದೀರಾ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ. ಮೋಸ್ಟ್ ಆಫ್ ದ ಟೈಮ್ ನಾನು ಆಫೀಸ್ಗೆ ಹೋಗುವಾಗ ವೀಡಿಯೋನ ಫಿಲ್ಮ್ ಮಾಡೋಕ್ಕಾಗಲ್ಲ ಆಯಿತಾ, ಬಿಕಾಸ್ ಇವಾಗ ಟೈಮ್ ಆಲ್ರೆಡಿ 9:15 ಆಗಿದೆ. ಐ ಸ್ಟಿಲ್ ಹ್ಯಾವ್ ಟು ಗೆಟ್ ರೆಡಿ, ಐ ಸ್ಟಿಲ್ ಹ್ಯಾವ್ ಟು ಈಟ್ ಮೈ ಫುಡ್. ಸೊ ಆದಷ್ಟು ಬೇಗ ರೀಚ್ ಆಗಬೇಕು ಅಂತ ಹೇಳಿದ್ರೆ ನಾನು ವೀಡಿಯೋ ಎಲ್ಲ ಮಾಡ್ತಾ ಕೂತ್ರೆ ನನಗೆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಡೇಸಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಪ್ರಿಫರ್ ಮಾಡೋದು. ಸೊ ಇವತ್ತು ಆಫೀಸ್ಗೆ ಹೋಗ್ತಿದ್ದೀನಿ ಆ್ಯಂಡ್ ಐ ಟ್ರೈ ಟು ಶೋ ಹೌ ಮೈ ಡೇ ಲುಕ್ಸ್ ಲೈಕ್ ವೆನ್ ಐ ಗೋ ಆಫೀಸ್. ಸೊ ಹಂಗಾಗಿ ಇವತ್ತು ತುಂಬ ದಿನ ಆಯಿತು ಆಫೀಸ್ ವಿಡಿಯೋನ ಫಿಲ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಆಫೀಸ್ಗೆ ಹೋಗ್ತಿರೋದ್ರಿಂದ ಹೆಂಗೂ ಹೋಗ್ತಿದ್ದೀನಲ್ಲ ಇವತ್ತು ಅಂತೇಳಿ ವಿಡಿಯೋನ ಫಿಲ್ಮ್ ಮಾಡ್ತೀನಿ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಇವತ್ತು ಹೋಗೋದು ಬೇಡ, ನಾಳೆ ಹೋಗ್ಲಾ ನಾಳಿದ್ದು ಹೋಗ್ಲಾ ಅಂತ, ಬಿಕಾಸ್ ಇದು ನನ್ನ ಪೀರಿಯಡ್ಸ್ ಡೇಸ್ ಆಯಿತಾ ಇವಾಗ. ಸೊ ಹಾಗಾಗಿ ನನಗೆ ಹೋಗ್ಲಾ ಬೇಡವಾ ಯೋಚನೆ ಆಗ್ತಿತ್ತು. ಆಮೇಲೆ ಮತ್ತೆ ಚೊಕ್ಕೆ ಏನಾಗಲ್ಲ, ಹೋಗೋಣ ಇವತ್ತು ಅಂತೇಳಿ ಡಿಸೈಡ್ ಮಾಡಿದೆ. ಆ್ಯಂಡ್ ಇವಾಗ ಗೀಸರ್ನ ಆನ್ ಮಾಡಿದ್ದೀನಿ. ಕ್ವಿಕ್ಕಾಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಬ್ರೇಕ್ಫಾಸ್ಟ್ ತಿಂದು ಹೊರಡೋದು. ಸೊ ನೋಡೋಣ ಈ ದಿನ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಲಂಚ್ ಬಾಕ್ಸ್ ಏನೂ ತೊಗೊಂಡೋಗ್ತಿಲ್ಲ ನಾನು, ಇವತ್ತು ಆಚೆನೇ ತಿಳ್ಕೊತೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಶಾರ್ಟ್ಸ್ ಕೂಡ ಫಿಲ್ಮ್ ಮಾಡಿರ್ತೀನಿ ಆ್ಯಂಡ್ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಲೈಕ್ ಮಾಡಿ. ಇವಾಗ ಬಿಸಿ ಬಿಸಿ ನೀರು ಕಾಯಿಸ್ಕೊಂಡು ಕುಡಿತಿದ್ದೀನಿ ಆ್ಯಂಡ್ ಗೀಸರ್ ಕೂಡ ಆನ್ ಮಾಡಿದ್ದೆ. ಸೊ ಕ್ವಿಕ್ಕಾಗಿ ಇವಾಗ ನೀರು ಕುಡಿದು ಆಮೇಲೆ ಹೋಗಿ ಸ್ನಾನ ಮಾಡಿ ಬರಬೇಕು. ಗೈಸ್ ಇವಾಗಷ್ಟೇ ಸ್ನಾನ ಮಾಡಿ ಬಂದೆ ನಾನು. ಇವಾಗ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡಬೇಕು. ಬ್ರೇಕ್ಫಾಸ್ಟ್ ತಿಂದು ನಾನು ಈ ಟಾಪ್ ಹಾಕೊಂಡಿದ್ದೀನಿ, ಇದು ನಿಟ್ಟೆಡ್ ಟಾಪ್ ಆಯಿತಾ, ನಾನು ಫುಲ್ ತೋರಿಸ್ತೀನಿ ಮತ್ತೆ. ಸೊ ಇವತ್ತು ಯಾಕೆ ಇದನ್ನು ಹಾಕಿದ್ದೀನಿ ಅಂತಂದರೆ ಇದು ಸ್ವಲ್ಪ ಬಿಸಿಲು ಕೂಡ ಇದೆ, ಬಟ್ ಸ್ಟಿಲ್ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಗೋ ವಿತ್ ದಿಸ್. ಬಟ್ ಸ್ಟಿಲ್ ಏನಂತಂದರೆ ಹಾಕಲೇಬೇಕಾಗಿದೆ. ನನ್ನ ಆಫೀಸಲ್ಲಿ ಇವತ್ತೇನೋ ಕಲರ್ ಕೋಡ್ ಇದೆ, ಬ್ಲೂ ಕಲರ್ ಹಾಕೋಬೇಕು ಅಂತ, ಬಿಕಾಸ್ ದರ್ ಆರ್ ಸಮ್ ಆ್ಯಕ್ಟಿವಿಟೀಸ್ ಆಯಿತಾ. ಹಾಗಾಗಿ ಇವತ್ತು ಬ್ಲೂ ಕಲರ್ ಹಾಕಬೇಕು ಅಂತ ಹೇಳಿಬಿಟ್ಟು ಒಂದು ಮೆಸೇಜು ಇಮೇಲು ಎಲ್ಲ ಬಂದಿದೆ. ಹಾಗಾಗಿ ಇವತ್ತು ಇದನ್ನು ಹಾಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ನ ವೇರ್ ಮಾಡಿದ್ದೀನಿ. ಸೊ ಫುಲ್ ರೆಡಿಯಾಗಿ ಮತ್ತೆ ಸಿಗ್ತೀನಿ. ನನ್ನ ಬ್ಯಾಗ್ ಕೂಡ ರೆಡಿ ಇದೆ. ಸೊ ವಾಟರ್ ಬಾಟಲ್ ಒಂದು ಬೇಕಿತ್ತು, ಸೊ ಅದನ್ನು ಇಟ್ಕೊಂಡಿದ್ದೀನಿ. ಸೊ ಫೈನಲಿ ಆಲ್ಮೋಸ್ಟ್ ಡನ್. ಹೇರ್ ಒಂದು ಸ್ವಲ್ಪ ಕೂಲ್ ಮಾಡಿದ್ರೆ ಆಯಿತು. ನಾನೇನು ಇವತ್ತು ಏನು ಬ್ಯಾಂಡ್ ಹಾಕಲ್ಲ, ಹಂಗೆ ಲೂಸ್ ಹೇರ್ ಬಿಡ್ತೀನಿ. ಸೊ ಅದಾದಮೇಲೆ ಲಿಪ್ಸ್ಟಿಕ್ ಒಂದು ಹಾಕ್ಕೊಳ್ಬೇಕು ಅಷ್ಟೇ, ಇನ್ನೇನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ ಯೂಶಲಿ ಆಫೀಸ್ಗೆ ಹೋಗುವಾಗ. ಸೊ ತಿಂಡಿ ತಿಂದ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಎಲ್ಲ ಹಾಕಿ ಹೊರಡೋದು ಅಷ್ಟೇ. ಫೈನಲಿ ನಾನು ಇವಾಗ ರೆಡಿ ಆಗಿದ್ದೀನಿ. ಸೊ ಬ್ಯಾಗು ಕೂಡ ಆಗಿದೆ, ಶೂ ಹಾಕ್ಕೊಂಡು ಇವಾಗ ಹೊರಡಬೇಕು ಅಷ್ಟೇ. ಆ್ಯಂಡ್ ಆಟೋ ಕೂಡ ಬುಕ್ ಮಾಡೋಕ್ಕಿದೆ ನಾನು, ಬಿಕಾಸ್ ಮೆಟ್ರೋ ಸ್ಟೇಷನ್ ತನಕ ಹೋಗೋಕ್ಕೆ ನನಗೆ ಡಿಫಿಕಲ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿಂದ ಆಟೋ ಬುಕ್ ಮಾಡಿ ಮತ್ತೆ ಹೊರಡ್ತೀನಿ. ಮನೆಯಿಂದ ಹೊರಟಾಗ ಮೋಸ್ಟ್ ಆಫ್ ದ ಟೈಮ್ಸು ನಾನು ಇದೇ ಥರ ಹೇರ್ನ ಟೈ ಮಾಡಿರ್ತೀನಿ, ಬಿಕಾಸ್ ಡಸ್ಟ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ. ಕೆಳಗಡೆ ಆಟೋಗೆ ವೆಯ್ಟ್ ಮಾಡೋಕ್ಕೆ ಅಂತ ಹೇಳಿ ನಿಂತಿದ್ದೆ. ಆಟೋ ಇನ್ನೂ ಬಂದಿರಲಿಲ್ಲ, ಸ್ವಲ್ಪ ಟೈಮ್ ತೊಗೊಳ್ತಿತ್ತು. ಆವಾಗ ಅಲ್ಲೇ ಸೆಕ್ಯೂರಿಟಿ ಅವ್ರದ್ದು ಮಗು ಇತ್ತು. ಸೊ ಅವನ ಜೊತೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡಿಕೊಂಡು ನಿಂತಿದ್ದೆ, ಅವನ್ನ ಆಟ ಆಡಿಸ್ಕೊಂಡು. ಅಷ್ಟರಲ್ಲಿ ಆಟೋ ಕೂಡ ಬಂತು ಫೈನಲಿ. ಸೊ ಆಟೋ ಬಂದಮೇಲೆ ಈಗ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀನಿ. 17 ಫೈನಲಿ ನನ್ನ ಆಫೀಸ್ ಕ್ಯಾಂಪಸ್ನ ರೀಚ್ ಆದೆ. ಸೊ ಇನ್ನು ಆಫೀಸ್ ರೀಚ್ ಆದಮೇಲೆ ಆ್ಯಸ್ ಯೂಶ್ವಲ್ ನನ್ನ ವರ್ಕೆಲ್ಲ ಸ್ಟಾರ್ಟ್ ಮಾಡಬೇಕು ಒಳಗೋಗಿ. ಸೊ ಇವಾಗ ಆ್ಯಕ್ಚುಲಿ ಎಂಟ್ರೆನ್ಸ್ ಹತ್ರ ಹೋಗ್ತಿದ್ದೀನಿ. ಟೆಕ್ ಪಾರ್ಕ್ ಒಳಗಡೆ ತುಂಬ ದೂರ ನಡಿಬೇಕು ಆಯಿತಾ. ಸೊ ನಾನು ಕ್ಯಾಬು ಆಟೋ ಏನಾದರೂ ಪ್ರಿಫರ್ ಮಾಡ್ತೀನಿ ಅಂದರೆ, ಇಲ್ಲಾಂದರೆ ನನಗೆ ಆಫೀಸ್ ಕ್ಯಾಬ್ ಕೂಡ ಇದೆ, ಅದನ್ನು ಪ್ರಿಫರ್ ಮಾಡಿದ್ರು ಈಸಿಯಾಗುತ್ತೆ.
ಆಫೀಸ್ ಹತ್ರನೇ ಲೈಕ್ ಐ ಮೀನ್ ನನ್ನ ಬಿಲ್ಡಿಂಗ್ ಇದೆಯಲ್ಲ, ಸೊ ಅಲ್ಲೇ ನಿಯರ್ ಬೈ ತುಂಬ ಹತ್ರದಲ್ಲಿ ಬಿಡ್ತಾರೆ. ಸೊ ಹಾಗಾಗಿ ಏನೂ ತೊಂದರೆ ಇರಲ್ಲ. ಸೊ ಫೈನಲಿ ಇವಾಗ ಒಳಗಡೆ ಬಂದು ನನ್ನ ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ. ರೀಚ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿಬಿಡ್ತು ಇವತ್ತು. ಬಿಕಾಸ್ ಯು ನೋ ಲೈಕ್ ನಾನು ನಾರ್ಮಲ್ ಡೇಸ್ ಎಲ್ಲ ಆದರೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಏನು ಮಾಡಲ್ಲ ಆಯಿತಾ. ಸೊ ಕ್ವಿಕ್ಕಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದುಬಿಡ್ತೀನಿ ಮನೇಲಿ. ಇವಾಗ ನಾನು ವೀಡಿಯೋನೂ ಫಿಲ್ಮ್ ಮಾಡ್ತಿರೋದ್ರಿಂದ ಎರಡಕ್ಕೂ ಫೋಕಸ್ ಮಾಡಬೇಕಿತ್ತು. ನಾನು ರೆಡಿ ಆಗಲೂ ಬೇಕಿತ್ತು, ಅದ್ರ ಜೊತೆಗೆ ವೀಡಿಯೋ ಕೂಡ ಶೂಟ್ ಮಾಡ್ಕೋಬೇಕಿತ್ತು. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ನಾನು ಎಲ್ಲದನ್ನೂ ಕೆಲಸ ಮುಗಿಸ್ಕೊಂಡು ಬರೋದು. ಅದರಲ್ಲೂ ಸಹ ಮನೇಲಿ ಏನು ಕೆಲಸನೂ ನಾನು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ somehow I had to manage since I wanted to film this video. ಸೊ ಆಫೀಸ್ ರೀಚ್ ಆದಮೇಲೆ ನಾನೆಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಫೈನಲಿ ಎಲ್ಲ ಮೀಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯದಲ್ಲಿ ಸ್ನ್ಯಾಕ್ಸ್ ಬ್ರೇಕ್ ಅಂತ ಹೇಳ್ಬಿಟ್ಟು ನಾನು ಯೂಶಲಾಗಿ ಕ್ಯಾರಿ ಮಾಡ್ತೀನಿ ಆಫೀಸ್ಗೆ, ಏನಾದರೂ ಈ ಥರ ತೊಗೊಂಡೋಗಿರ್ತೀನಿ. ಸೊ ಕ್ಯುಕುಂಬರ್ ಮತ್ತು ಗ್ರೇಪ್ಸ್ನ ತೊಗೊಂಡೋಗಿದ್ದೆ, ಅದನ್ನು ತಿಂದೆ. ನೀವು ನೋಡ್ಬೋದು ನಾನು ಆಫೀಸಲ್ಲಿ ತುಂಬ ಕ್ಲಿಪ್ಪಿಂಗ್ಸ್ ಒಳಗಡೆ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ ಆಯಿತಾ. ಸೊ ವೆರಿ ಮಿನಿಮಲ್, ಒಂದು ಚಿಕ್ಕದಾಗಿ ತಲೆ ಕಾಣಿಸ್ತಿದೆ ನೋಡಿ, ಎಲ್ಲ ಅಷ್ಟು ಫುಲ್ ಅಷ್ಟು ದೊಡ್ಡ ಜಾಗದಲ್ಲೂ ಎಲ್ಲ ಕಡೆ ತುಂಬ ಜನ ಇದ್ದರು ಆ್ಯಕ್ಚುಲಿ ಇವತ್ತು ಆಫೀಸಲ್ಲಿ. ಸೊ ಆಮೇಲೆ ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯಿತು. ಲಂಚ್ಗೆ ಅಂತ ಹೇಳಿಬಿಟ್ಟು ಇವಾಗ ಆಚೆ ಹೋಗ್ತಿದ್ದೀನಿ. ಅಲ್ಲೇ ನಿಯರ್ ಬೈ ಇದೆ ಆಯಿತಾ. ಸೊ ಅಲ್ಲೇ ಹೋಗಿ ಏನಾದರೂ ಲೈಟಾಗಿ ತಿನ್ನೋಣ ಅಂತ ದೋಸೆನ ಆರ್ಡರ್ ಮಾಡಿಕೊಂಡೆ. ಯೂಶಲಾಗಿ ನಂಗೆ ದೋಸೆ ಅಂದರೆ ಇಟ್ಸ್ ಲೈಕ್ ಅ ಗೋ ಟು ಫುಡ್ ಫಾರ್ ಮೀ ಆಯಿತಾ. ಬಟ್ ಈ ನಡುವೆ ಏನೋ ಮಸಾಲೆ ದೋಸೆ ಎಲ್ಲ ಹೋಟೆಲ್ ನಂಗೆ ಇಷ್ಟನೇ ಆಗ್ತಿಲ್ಲ. ಮನೇಲಿ ಮಾಡೋ ದೋಸೆ ಆದರೆ ಏನೋ ಒಂಥರ ಜಾಸ್ತಿ ಇಷ್ಟ ಆಗುತ್ತೆ. ಆಮೇಲೆ ಅಲ್ಲಿ ಕ್ವಿಕ್ಕಾಗಿ ಲಂಚೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಒಂದು ರೌಂಡ್ ವಾಕ್ ತೊಗೊಂಡು ಟೆಕ್ ಪಾರ್ಕ್ ಫುಲ್ಲು, ಮತ್ತು ವಾಪಸ್ ನಾನು ಬ್ಯಾಕ್ ಟು ಮೈ ವರ್ಕ್. ಸೊ ಮತ್ತೆ ಒಂದಷ್ಟು ಕೆಲಸಗಳೆಲ್ಲ ಇತ್ತು, ಎಲ್ಲದನ್ನು ಮುಗಿಸ್ದೆ. ಅಷ್ಟರಲ್ಲಿ 3:30 ಆಗೇ ಹೋಯಿತು. ಆಮೇಲೆ ನಮ್ಮದು ಇವತ್ತು ಬ್ಲೂ ಕಲರ್ ಕೋಡ್ ಹೇಳಿದ್ದಿದ್ದೆ, ಇದೇನೋ ಗೇಮ್ಸ್ ಇವೆಂಟ್ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ಕೆಫೆಟೇರಿಯಾದಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಆ್ಯಕ್ಚುಲಿ ಐ ವಾಸ್ ಸಪೋಸ್ ಟು ಗೋ ಬ್ಯಾಕ್ ಟು ಮೈ ವರ್ಕ್. ಬಟ್ ಅಟ್ ದ ಸೇಮ್ ಟೈಮ್ ನನಗೇನಾದರೂ ಒಂದು ಕ್ವಿಕ್ ವಾಕ್ ತೊಗೊಂಡು ಹಂಗೆ ಏನಾದರೂ ತಿಂದ್ಬಿಟ್ಟು ಬರೋಣ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಆಚೆಗೆ. ಸೊ ಇವಾಗ ಸಮ್ಮರ್ ಬೇರೆ ಶುರು ಆಗಿರೋದ್ರಿಂದ ಮತ್ತು ಹೈಡ್ರೇಟಾಗಿ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಯಿತಾ. ಹಾಗಾಗಿ ಒಂದು ಟೆಂಡರ್ ಕೊಕೊನೆಟ್ ಕುಡಿಯೋಣ ಅಂತ ಅನ್ನಿಸ್ತು. ಸೊ ಇಲ್ಲೇ ನಿಯರ್ ಬೈ ಕೂಡ ನಾನು ಆಫೀಸಿಂದ ಒಂಚೂರು ಮುಂದೆ ಹೋದರೆ ಇತ್ತು ಅಲ್ಲಿ ಟೆಂಡರ್ ಕೊಕೊನೆಟ್ಟು. ಮಧ್ಯಾಹ್ನ ಲಂಚ್ಗೆ ಹೋದಾಗ ನೋಡಿದ್ದೆ. ಸೊ ಅಲ್ಲೂ ಹೋಗಿ ಒಂದು ಎಳ್ನೀರನ್ನ ಕುಡಿದು ಅಲ್ಲಿಂದ ವಾಪಸ್ ಇವಾಗ ನಾನು ಮತ್ತೆ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಗೇಮ್ಸ್ ಎಲ್ಲ ಇತ್ತು, ಅದೆಲ್ಲ ಮುಗೀತು. ಅದಾದಮೇಲೆ ನಾನು ಇವಾಗ ಹೋಗಿ ಎಳ್ನೀರು ಕುಡಿದು ಬಂದೆ. ಇವಾಗ ಒಳಗಡೆ ಹೋಗ್ತಿದ್ದೀನಿ, ಬನ್ನಿ ಏನು ಮಾಡ್ತೀನಿ ನೋಡೋಣ. ಎಳ್ನೀರೆಲ್ಲ ಕುಡಿದು ಬಂದಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಎಲ್ಲ ಕೆಲಸಗಳೇನೇನೆಲ್ಲ ಪೆಂಡಿಂಗ್ ಟಾಸ್ಕ್ ಇತ್ತು ಎಲ್ಲ ಮುಗಿಸ್ದೆ. ಅಷ್ಟರಲ್ಲಿ ಕ್ಯಾಬ್ ಕೂಡ ರೆಡಿ ಇತ್ತು. ಹಾಗಾಗಿ ಸರಿ ಇನ್ನೇನು ಕ್ಯಾಬ್ ಇದೆ ಎಲ್ಲ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಬ್ಯಾಗೆಲ್ಲ ಪ್ಯಾಕ್ ಮಾಡಿ ನನ್ನ ಲ್ಯಾಪ್ಟಾಪ್ನ ಶಟ್ ಡೌನ್ ಮಾಡಿ ಫೈನಲಿ ಇವಾಗ ಮನೆಗೆ ಹೊರಡೋ ಅಂಥ ಸಮಯ. ಹೋಗುವಾಗ ಏನಾದರೂ ಆನ್ ದ ವೇ ತಿನ್ನಬೇಕಂತ, ಯೂಶ್ವಲಿ ನಾನು ಆಫೀಸ್ಗೆ ಹೋದರೆ ಏನಾದರೂ ತಿನ್ನಲೇಬೇಕು ಆಯಿತಾ. ಹಾಗಾಗಿ ಇವಾಗ ಮತ್ತೆ ಏನು ತಿಂತೀನಿ ಅಂತ ವೀಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಫೈನಲಿ ಹೊರಡ್ತಾ ಇದ್ದೀನಿ. ಆ್ಯಂಡ್ ಕ್ಯಾಬ್ಗೂ ಲೈಕ್ ಮೆಸೇಜ್ ಆಗ್ತಿರ್ತಾರೆ ಆಯಿತಾ. ಕ್ಯಾಬ್ದು ಒಂದು ಗ್ರೂಪ್ ಇದೆ, ಅದರಲ್ಲಿ ಇವಾಗ ಕ್ಯಾಬ್ ಇಲ್ಲಿ ರೆಡಿ ಇದೆ ಅಂತೆಲ್ಲ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ಹೋಗ್ಬೋದು. ಸೊ ಫೈನಲಿ ವಾಶ್ರೂಮ್ಗೆಲ್ಲ ಹೋಗಿ ಅಲ್ಲಿಂದ ಇವಾಗ ಡೈರೆಕ್ಟ್ಲಿ ನಾನು ಕ್ಯಾಬ್ ಹತ್ರ ಹೋದೆ. ಸೊ ಫೈನಲಿ ಕ್ಯಾಬಲ್ಲಿ ಕೂತಿದ್ದೀನಿ ಇವಾಗ. ಸೊ ನನ್ನ ಆಫೀಸಲ್ಲಿ ನನಗೆ ಕ್ಯಾಬ್ ಫೆಸಿಲಿಟಿ ಇದೆ, ಬಟ್ ಮನೆ ತನಕ ಎಲ್ಲ ಬರೋ ಥರ ಇಲ್ಲ. ಒಂದು ಮೆಟ್ರೋ ಸ್ಟೇಷನಿಗೆ ಹತ್ರ ಇರೋದು ಒಂದಿದೆ, ಮೆಟ್ರೋ ಸ್ಟೇಷನ್ ಹತ್ರನೇ. ಇನ್ನೊಂದು ಬಸ್ ಸ್ಟಾಪ್ಗೆ ಹತ್ರ ಇರೋ ಥರ ಇದೆ. ಸೊ ಫೈನಲಿ ಇವಾಗ ನಾನು ಬಂದು ನಿಯರ್ ಬೈ ಇವಾಗ ಕ್ಯಾಬಿಂದ ಇಳಿದ ಮೇಲೆ ಅಲ್ಲೇ ಒಂದು ಟೀ ಶಾಪ್ಗೆ ಹೋಗ್ಬಿಟ್ಟು ಟೀ ಕುಡಿದು ಆಮೇಲೆ ಮೋಮೋಸ್ ಎಲ್ಲ ತಿಂದ್ಬಿಟ್ಟು ಫೈನಲಿ ಮನೆಗೆ ರೀಚ್ ಆದೆ. ಮನೆಗೆ ಬರುವಾಗ ಒಂದಷ್ಟು ಹಾಲೆಲ್ಲ ಬೇಕಿತ್ತು, ಅದೆಲ್ಲ ಸಾಮಾನ ತೊಗೊಂಡ್ಬಿಟ್ಟು ಬಂದಿದ್ದೆ. ಸೊ ಗೈಸ್ ಫೈನಲಿ ಮನೆಗೆ ಬಂದೆ. ನೀವು ಹಿಂದೆಲ್ಲ ವಿಡಿಯೋ ಏನೇನು ಮಾಡಿದೆ ಇಡೀ ದಿನ ಅಂತ ನೋಡ್ಕೊಂಡು ಬಂದಿದ್ದೀರಾ. ಸೊ ನಾನು ಏನಕ್ಕೆ ಆಫೀಸ್ಗೆ ಹೋಗೋ ದಿನ ವಿಡಿಯೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಇವಾಗ ರೀಸನ್ ತೋರಿಸ್ತೀನಿ ನೋಡಿ. ಏನಂತ ಏನೂ ಕೆಲಸ ಆಗಿಲ್ಲ ಆಯಿತಾ ಮನೇಲಿ. ಸೊ ಬೆಳಗ್ಗೆ ನನ್ನ ವಿಡಿಯೋ ಟೆನ್ಷನ್ ಇಲ್ಲ ಅಂತಂದರೆ ಎಲ್ಲ ಬೇಗ ಬೇಗ ಒಂದಷ್ಟು ಕೆಲಸಗಳನ್ನ ಮಾಡಿಟ್ಟು ಹೋಗಿರ್ತೀನಿ, ಮತ್ತೆ ಬಂದಮೇಲೆ ಒಂದು ಸ್ವಲ್ಪ ಮಾಡ್ಕೊತೀನಿ, ಹೆಂಗೂ ಆರಾಮಾಗಿರುತ್ತೆ. ಬಟ್ ಬೆಳಗ್ಗೆ ಏನೂ ಮಾಡಿರಲ್ಲ, ಬ್ರೇಕ್ಫಾಸ್ಟ್ಗೂ ಕರೆಕ್ಟಾಗಿ ಆಗಿರಲ್ಲ, ಮತ್ತು ಮಧ್ಯಾಹ್ನ ಊಟನೂ ಕರೆಕ್ಟಾಗಿ ಆಗಿರಲ್ಲ, ಏನೂ ಪ್ರಾಪರಾಗಿ ಆಗಿರಲ್ಲ ಆಯಿತಾ. ನಾನೇನಾದರೂ ವೀಡಿಯೋನೂ ಮಾಡಬೇಕು, ಆಫೀಸ್ಗೆ ಹೋಗಬೇಕು, ರೆಡಿನೂ ಆಗಬೇಕು ಅಂತೆಲ್ಲ ಕೂತ್ಕೊಂಡ್ರೆ ಹಾಗಾಗಿ ನಾನು ಅವಾಯ್ಡ್ ಮಾಡೋದು ವೀಡಿಯೋ ಮಾಡೋಕ್ಕೆ ಆಫೀಸ್ಗೆ ಹೋಗೋ ಟೈಮಲ್ಲಿ. ಬಿಕಾಸ್ ನನ್ನ ಟೈಮು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅವಾಗ ಆಫೀಸ್ ಕೆಲಸ ಆಗಬೇಕು, ಆಫೀಸ್ಗೆ ಹೋಗಬೇಕು ಅಂತೆಲ್ಲ.
ಸೊ ಇವತ್ತು ನಾನು ಟ್ರೈ ಮಾಡಿ ಓಕೆ ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಮಾಡಿದ್ದೀನಿ. ಆ್ಯಂಡ್ ಇವತ್ತೇನೋ ಒಂದು ಸ್ವಲ್ಪ ಕನ್ವೀನಿಯೆಂಟ್ ಆಗಿತ್ತು. ಇನ್ ಫ್ಯೂಚರ್ ಏನಾದರೂ ನನಗೆ ಪಾಸಿಬಲ್ ಆಯಿತು ಅಂತ ಅಂದರೆ ನಾನು ಮಾಡ್ಬೋದು ವೀಡಿಯೋಸ್ನ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಐ ವಿಲ್ ಟ್ರೈ ಫಿಲ್ಮಿಂಗ್ ಮೋರ್ ವೀಡಿಯೋಸ್. ಸೊ ನಾನು ಆಫೀಸ್ಗೆ ಹೋಗೋದು ಅದೆಲ್ಲ ಅದನ್ನು ಏನೇನು ಮಾಡ್ತೀನಿ ಅಂತ ಸಿಂಪಲ್ ಡೇ, ನಾರ್ಮಲ್ ಡೇ ಆಗಿರುತ್ತೆ ನನ್ನದು. ಆ್ಯಂಡ್ ಐ ಡೋಂಟ್ ಹ್ಯಾವ್ ಮಚ್ ಫ್ರೆಂಡ್ಸ್ ಇನ್ ಆಫೀಸ್. ಸೊ ಯಾರೂ ಇಲ್ಲ ಫ್ರೆಂಡ್ಸ್ ಆ ಥರ. ಬಟ್ ನಾನು ಓಲ್ಡ್ ಆಫೀಸಲ್ಲಿ ಅಂದರೆ ಐ ಹ್ಯಾಡ್ ಸೋ ಮೆನಿ ಫ್ರೆಂಡ್ಸ್. ಇವಾಗ ಯಾರು ಫ್ರೆಂಡ್ಸ್ ಇಲ್ಲ. ಸೊ ಆರಾಮಾಗಿ ಹೋಗ್ತೀನಿ, ಕುತ್ಕೊಳ್ತೀನಿ, ವರ್ಕ್ ಮಾಡ್ತೀನಿ, ಬರ್ತೀನಿ. ಸೊ ಹೀಗಿತ್ತು ನನ್ನ ಡೇ. ಇವಾಗ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ ಮನೆ ಹೆಂಗೆ ಕಾಣಿಸ್ತಿದೆ ಅಂತ. ಇವಾಗ ನಾನು ಬಂದಮೇಲೆ ಅದೆಲ್ಲ ಕ್ಲೀನ್ ಮಾಡಬೇಕು ಅಂತಂದರೆ ಇಟ್ ಈಸ್ ರಿಯಲಿ ಲೈಕ್ ಡಿಫಿಕಲ್ಟ್ ಆ್ಯಂಡ್ ಐ ಫೀಲ್ ಹಾರಿಬಲ್ ಆಯಿತಾ. ಬಿಕಾಸ್ ಇಷ್ಟು ಟ್ರಾವೆಲ್ ಮಾಡಿ ಎಲ್ಲ ಬಂದಮೇಲೆ ಮತ್ತೆ ಇಲ್ಲಿ ಕೆಲಸ ಆಗಬೇಕು ಅಂತಂದರೆ ಏನೋ ಒಂಥರ ಟೈರಿಂಗ್ ಅನಿಸುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಗೋ ಥ್ರೂ ದ್ಯಾಟ್ ಆಲ್ ದ ಟೈಮ್. ಹಾಗಾಗಿ ನಾನು ಸ್ವಲ್ಪ ನನ್ನ ಟೈಮು ಬೇಕು ಅಂತ ತಗೊಳ್ತೀನಿ. ಬಟ್ ಯಾವಾಗ ಪಾಸಿಬಲ್ ಆಗುತ್ತೆ ಅವಾಗ ವೀಡಿಯೋಸ್ನು ಸಹ ಫಿಲ್ ಮಾಡ್ತೀನಿ. ಹಂಗಂತ ವಿಡಿಯೋ ಫಿಲ್ ಮಾಡೋದೇನೋ ನಂಗೆ ಇಷ್ಟ ಇಲ್ಲ ಲೈಕ್ ಮೇನಾಗಿ ಇಂಪಾರ್ಟೆನ್ಸ್ ಕೊಡಬೇಕು ಇದಕ್ಕೂ ಅಂತ ಹೇಳ್ಬಿಟ್ಟೆ ನಾನು ವೀಡಿಯೋಸ್ನು ಮಾಡ್ತಿರೋದು. ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇವಾಗ ಇದು ಒಂದು ಕ್ಲಿಪ್ಪಿಂಗ್ನ ತೋರಿಸ್ಬಿಟ್ಟು ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಬನ್ನಿ ಹೆಂಗಿದೆ ನನ್ನ ಮನೆ ಕಂಡೀಷನ್ ಅಂತ ನೋಡಿ. ಶೂ ಎಲ್ಲ ಹಂಗಂಗೆ ಎಲ್ಲ ಕವರಿಂದ ತೆಗೆದು ಸುಮ್ಮನೆ ಹೆಂಗೆ ಬೇಕು ಹಂಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಆಯಿತಾ. ಸೊ ಅದನ್ನು ಇವಾಗ ಕ್ಲೀನ್ ಮಾಡಬೇಕು ನಾನು. ಅದಾದಮೇಲೆ ಇಲ್ಲಿ ನೋಡಿ ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಸೊ ಇದೆಲ್ಲ ಅಲ್ಲಲ್ಲೇ ಅದು ಇದು ವಸ್ತುಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ. ಸೊ ಇದು ಒಂದು ಆಯಿತಾ. ನೆಕ್ಸ್ಟ್ ಬಂದರೆ ಇದು ಪಾತ್ರೆ ಮೊನ್ನೆ ತೊಳೆದಿರೋದು, ನಿನ್ನೆ ರಾತ್ರಿ ತೊಳೆದಿರೋದು. ಅದನ್ನು ಬೆಳಗ್ಗೆ ಇಡೋಕ್ಕೂ ಆಗಿಲ್ಲ, ಏನೂ ಇಲ್ಲ, ಎಲ್ಲ ಅಲ್ಲಲ್ಲೇ ಬಿದ್ದಿದೆ. ಮತ್ತು ಇಲ್ಲೂ ನೋಡಿ ಎಲ್ಲ ಹಂಗಂಗೆ ಇದೆ. ಸೊ ಇವನ್ನ ಕಾಯಿಸ್ಬೇಕು ಇವಾಗ ಇದಿಷ್ಟು. ಆ್ಯಂಡ್ ಅಡುಗೆ ಏನೂ ಮಾಡೋದಿಲ್ಲ ಬಿಕಾಸ್ ಆಚೆನೇ ತಿಂದು ಬಂದುಬಿಟ್ಟೆ ನಾನು. ಇವಾಗ ನನ್ನ ಡ್ರೆಸ್ನ ಚೇಂಜ್ ಮಾಡಿ ಇವಾಗ ತೋರಿಸ್ದೆ ಅಲ್ವಾ ಇಲ್ಲೆಲ್ಲ ಒಂದಷ್ಟು ಮೆಸ್ ಆಗಿರೋದು. ಸೊ ಕಂಫರ್ಟಾಗಿ ಯಾವ ಬಟ್ಟೆ ಬೇಕೋ ಅದನ್ನು ಹಾಕ್ಕೊಂಡು ಆರಾಮಾಗೆಲ್ಲ ಕ್ಲೀನ್ ಮಾಡಿ ಒಂದಷ್ಟು ಕೆಲಸಗಳನ್ನ ಮುಗಿಸಿ ಮಲ್ಕೋಬೇಕು ಇವಾಗ. ಸೊ ಅಷ್ಟೇ. ಆ್ಯಂಡ್ ನಾನು ಇವತ್ತೇನೋ ಸ್ಟ್ರೈಟ್ನಿಂಗ್ ಏನೂ ಮಾಡಿರಲಿಲ್ಲ ಆಯಿತಾ. ಬಟ್ ಫಾರ್ ಸಮ್ ರೀಸನ್ ನನ್ನ ಹೇರ್ ತುಂಬ ಸಿಲ್ಕಿಯಾಗಿ ಕಾಣ್ತಾ ಇದೆ ಈ ನಡುವೆ. ನನಗೂ ತುಂಬ ಇಷ್ಟ ಆಗ್ತಾಯಿದೆ. ಮುಂದೆ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಏನೋ ಒಂಥರ ಮುದ್ರಾಗಿತ್ತು. ಅದಕ್ಕೊಂಚೂರು ಹಂಗೆ ಸ್ಟ್ರೈಟ್ನಿಂಗ್ ಮಾಡೋ ಥರ ಏನೂ ಮಾಡಲಿಲ್ಲ. ಒಂದೇ ಒಂದು ಸಲ ಈ ಥರ ಮಾಡಿದೆ ಅಷ್ಟೇ. ಬಟ್ ಅದೇನು ಪ್ರಾಪರ್ ಸ್ಟ್ರೈಟ್ನಿಂಗ್ ಎಲ್ಲ ಆಗಿರಲಿಲ್ಲ. ಬಟ್ ಸ್ಟಿಲ್ ಐ ಕ್ಯಾನ್ ಸಿ ಸಮ್ ಲೈಕ್ ವೇವ್ಸ್ ಇಯರ್. ಬಟ್ ಸ್ಟಿಲ್ ಏನೋ ಒಂಥರ ತುಂಬ ಚೆನ್ನಾಗಿ ಇವಾಗ ಸ್ಟ್ರೇಟಾಗಿ ನನಗೆ ಹೇಗೆ ಬೇಕೋ ಆ ಥರ ನನ್ನ ಹೇರ್ ಇದೆ ಇವಾಗ. ನನಗೆ ಆ್ಯಕ್ಚುಲಿ ಈ ಥರ ಫುಲ್ ಸ್ಟ್ರೇಟ್ ಇರಬೇಕಂತಲೇ ಇಷ್ಟ. ಸೊ ನೋಡಿ ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಹಂಗಾಗಿನೇ ನಾನು ಸ್ಟ್ರೇಟ್ ಆಗಬೇಕು, ಆಮೇಲೆ ಮತ್ತೆ ಎಲ್ಲ ಫುಲ್ ಒಂದೇ ಲೆಂತ್ ಬರಬೇಕು ಅಂತ ನಾನು ಹೇರ್ ಕಟ್ಟು ಮಾಡಿಸ್ತಿಲ್ಲ ಆಯಿತಾ. ಸೊ ಇನ್ನೂ ಸ್ವಲ್ಪ ಗ್ರೋತ್ ಆದಮೇಲೆ ಹೇರ್ ಕಟ್ ಮಾಡಿಸ್ತೀನಿ. ಬಟ್ ಈ ಸಲ ಯಾವ ಲೇಯರ್ಡು ಏನು ಕಟ್ಟು ಮಾಡ್ಸೋಕೆ ಹೋಗಲ್ಲ. ಬಟ್ ಸ್ಟ್ರೇಟ್ ಕಟ್ ಮಾಡಿಸ್ಬಿಟ್ಟು ತುಂಬ ಥಿಕ್ಕಾಗಿ ಆಗಬೇಕು ಆ ಥರ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ಹೇರ್ ಕಟ್ ಮಾಡಿದೆ ಅಂತಂದರೆ ನಾನು ಆ ವಿಡಿಯೋ ಕೂಡ ಫಿಲ್ಮ್ ಮಾಡ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನನಗೆ ಮನೆಗೆ ಬಂದಮೇಲೆ ಇಷ್ಟೆಲ್ಲ ಕೆಲಸ ಇದ್ದಿದ್ದರಿಂದ ಮತ್ತೆ ನನಗೆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಆಚೆನೇ ತಿಂದು ಬಂದೆ ಆಯಿತಾ. ಸೊ ಇವಾಗ ಅಡುಗೆ ಏನು ಮಾಡೋದಿರಲ್ಲ, ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನಂದು ಒಂದಷ್ಟು ಕೆಲಸಗಳಿದೆ ಅದನ್ನು ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಹೀಗಿತ್ತು ಇವತ್ತಿನ ದಿನ. ನಾನು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜು 14% ಇತ್ತು. ಬಟ್ ನಾನು ಮನೆಗೆ ಬರೋ ತನಕ ಅದನ್ನು ಮ್ಯಾನೇಜ್ ಮಾಡಬೇಕಿತ್ತು, ಎಲ್ಲಾದರೂ ಪೇ ಮಾಡಬೇಕು ಅಂತಂದರೆ ಎಲ್ಲ. ಹಾಗಾಗಿ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕೆ ಹೋಗಲಿಲ್ಲ ಆಯಿತಾ. ಆ್ಯಂಡ್ ಚಾರ್ಜರ್ನ ಕ್ಯಾರಿ ಮಾಡಿರಲಿಲ್ಲ ಆಫೀಸಿಗೆ, ಇವತ್ತು ಮರ್ತೋಗ್ಬಿಟ್ಟಿದೆ. ಆ್ಯಂಡ್ ಅಲ್ಲಿ ನಾ ಯಾರತನಾದರೂ ಇಸ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಚಾರ್ಜ್ ಹಾಕೋಣಂದರೆ ಅಷ್ಟರಲ್ಲಿ ನನಗೆ ಕ್ಯಾಬ್ಗೂ ಕೂಡ ಟೈಮ್ ಆಗಿತ್ತು. ಸೊ ಹಾಗಾಗಿ ಬಿಡು ಹೊತ್ತಾಗಿ ಅಂತ ಹೇಳ್ಬಿಟ್ಟು ಬಂದೆ. ಎಷ್ಟು ಕ್ಲಿಪ್ಪಿಂಗ್ಸ್ ಆಗುತ್ತೆ ಅಷ್ಟು ತೊಗೊಳ್ಳೋಣ ಅಂತ. ಸೊ ಹೀಗಿತ್ತು ನನ್ನ ಈ ದಿನ ಆಫೀಸಲ್ಲಿ ಒಂದಿನ. ಸೊ ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನಿ, ನನ್ನ ಡೈಲಿ ರುಟೀನ್ ಆ್ಯಂಡ್ ಕಾರ್ಪೊರೇಟ್ ಲೈಫ್ ಆ್ಯಂಡ್ ನಾನು ಏನೇನೆಲ್ಲ ಮಾಡ್ತೀನಿ, ಹೇಗೆ ನನ್ನ ಲೈಫ್ನ ನಾನು ಫಿಗರ್ ಔಟ್ ಮಾಡ್ತಾ ಇದ್ದೀನಿ ಎಲ್ಲದನ್ನು ತಿಳಿಸ್ತಾ ಹೋಗ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಸೊ ನಿಮ್ಗೆ ಏನಾದರೂ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ. ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು. ನಿಮ್ದೇನಾದರೂ ಸಜೆಷನ್ಸ್ ಏನಾದರೂ ಇತ್ತು ಅಂತಂದರೆ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಸೊ ಇದೆಷ್ಟು ಇವತ್ತಿನ ವಿಡಿಯೋ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye bye.